ಇನ್ನು ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ ಮಾತನಾಡಿದ್ದಾರೆ. ರಾಜ್ಯ ಸಂಪುಟ ವಿಸ್ತರಣೆಯಲ್ಲಿ ರಾಹುಲ್ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದ್ದಾರೆ. ರಾಜ್ಯ ಸಂಪುಟ ವಿಸ್ತರಣೆಗೆ ರಾಹುಲ್ ಗಾಂಧಿ ಸಿದ್ಧ ಸೂತ್ರವನ್ನು ಹಿಡಿದಿದ್ದಾರೆ. ಡಿಕೆ, ಸಿದ್ದು, ಬಿಕೆ ಪಟ್ಟಿ ಜೊತೆಗೆ ತಮ್ಮದೊಂದಿಗೆ ಪಟ್ಟಿಯನ್ನ ಕೂಡ ತಯಾರು ಮಾಡಿಕೊಂಡಿದ್ದಾರೆ. ತಮ್ಮದೇ ಒಂದು ಪಟ್ಟಿಯನ್ನ ತಯಾರು ಮಾಡಿಕೊಂಡಿದ್ದಾರೆ. ತಮ್ಮದೊಂದು ಪಟ್ಟಿಯನ್ನ ತಯಾರಿಸಿರುವಂತಹ ಹೈಕಮಾಂಡ್ ಪ್ರತಿ ಸಂಪುಟ ವಿಸ್ತರಣೆ ವೇಳೆ ಚರ್ಚೆ ಮಾಡ್ತಾ ಇದ್ದಂತ ರಾಹುಲ್, ರಾಜ್ಯ ನಾಯಕರ ಪಟ್ಟಿಯ ಮೇಲೆ ಕಣ್ಣಾಡಿಸ್ತಾ ಇದ್ದಂತ ರಾಹುಲ್ ನೇಮ್ ಬೈ ನೇಮ್ ಮಾಹಿತಿ ಪಡೆದು ಒಪ್ಪಿಗೆ ನೀಡಲಾಗ್ತಾ ಇತ್ತು. ಆದರೆ ಈ ಬಾರಿ ಮಾದರಿಯನ್ನೇ ಬದಲಾಯಿಸಿದ್ದಾರೆ ರಾಹುಲ್ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯ ನಾಯಕರಿಗೆ ಮಾದರಿಯೊಂದನ್ನ ನೀಡಿರುವಂತಹ ರಾಹುಲ್ ಅಂದ್ರೆ ಅವರದೇ ಆದಂಥ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಅದನ್ನ ರಾಜ್ಯ ನಾಯಕರಿಗೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅದರಿಂದಾಗಿ ರಾಜ್ಯ ಸಂಪುಟ ವಿಸ್ತರಣೆಯಲ್ಲಿ ರಾಹುಲ್ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಹೈಕಮಾಂಡ್ ಕೆಲವು ಹೆಸರುಗಳನ್ನು ತಾನೇ ಸಿದ್ಧ ಮಾಡಿಕೊಂಡಿದೆ, ಒಂದು ಪಟ್ಟಿ ಸಿದ್ಧ ಮಾಡಿದೆ. ರಾಜಕೀಯ ಸಲಹೆಗಾರರ ಮೂಲಕ ಒಂದಿಷ್ಟು ಹೆಸರು ಸಿದ್ಧ ಆಗಿದೆ. ತಮ್ಮ ಮಾದರಿಗೆ ಸೂಕ್ತ ಆಗುವಂತಹ ಹೆಸರನ್ನು, ಅಂದ್ರೆ ಕೆಲ ಮಾನದಂಡಗಳನ್ನ ಇಟ್ಕೊಂಡಿದ್ದಾರೆ, ಅದಕ್ಕೆ ಸೂಕ್ತ ಆಗುವಂತಹ ಹೆಸರನ್ನು ತರುವಂತೆ ಸೂಚನೆ ಕೊಡಲಾಗಿದೆ. ಹೊಸ ಪ್ರಯೋಗಕ್ಕೆ ತಾವು ರೆಡಿ ಅಂತ ಸಿಎಂ ಕೂಡ ಸಂದೇಶವನ್ನ ರವಾನೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಈ ಬಾರಿ ಹೇಗಿರುತ್ತೆ ಆ ಪಟ್ಟಿ ಎನ್ನುವಂತಹ ಕುತೂಹಲ. ಅಂದ್ರೆ 60-40 ಅಂತ ಹೇಳಲಾಗ್ತಾ ಇತ್ತು. ಒಂದು ಸ್ವಲ್ಪ ಹೊಸಬರು ಜೊತೆಗೆ ಹಿರಿಯರನ್ನ ಕೂಡ ಸೇರಿಸಿಕೊಳ್ಳಲಾಗುತ್ತೆ ಅಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಅಲ್ಲಿ ಪ್ರಾದೇಶಿಕವಾರು ಮಾನ್ಯತೆಯನ್ನು ಕೊಡಲಾಗತ್ತಾ ಅಥವಾ ಹೊಸ ಮುಖಗಳಿಗೆ ಅವಕಾಶವನ್ನು ನೀಡಲಾಗತ್ತಾ? ಈ ಹಿಂದೆ ಉತ್ತಮ ಸಾಧನೆಯನ್ನ ಮಾಡಿದಂಥವ್ರು ಉತ್ತಮವಾಗಿ ಸಿಕ್ಕ ಅವಕಾಶವನ್ನು ಬಳಸ್ಕೊಂಡವರಿಗೆ ಇಲ್ಲಿ ಸ್ಥಾನಮಾನಗಳು ಸಿಗುತ್ತಾ ಅಥವಾ ಪಕ್ಷಕ್ಕೆ ನಿಷ್ಠರಾದವರಿಗೆ ಅವಕಾಶವನ್ನು ಕೊಡಲಾಗತ್ತಾ? ಯಾವ ರೀತಿ ರಾಜ್ಯ ನಾಯಕರ ಪಟ್ಟಿಯ ಮೇಲೆ ರಾಹುಲ್ ಕಣ್ಣಾಡಿಸ್ತಾ ಇದ್ದು ಒಂದು ಹೊಸ ಮಾನದಂಡ? ಇದಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಕೂಡ ಮಾತನಾಡಿದ್ದಾರೆ. ಹಾಗಿದ್ರೆ ಸಂಪುಟ ಯಾವಾಗ ವಿಸ್ತರಣೆಯಾಗತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಡಿಸಿಎಂ ಏನು ಹೇಳಿದ್ದಾರೆ ಕೇಳಿ. ಈಗ ಹೋಗಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಮತ್ತು ಅಧ್ಯಕ್ಷರು ಹರಿಪ್ರಸಾದ್ ಅವರು, ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಲ್ಲರೂ ಹೋಗಿದ್ದಾರೆ. ವರಿಷ್ಠರ ಜೊತೆ ಚರ್ಚೆ ಮಾಡಿ ಅವರ ಅನುಮತಿಯನ್ನು ತೆಗೆದುಕೊಂಡು ಬಂದು ನಂತರ ಮಾಡ್ತಾರೆ. ಶುಕ್ರವಾರ ಆಗೋದು ಅದು ನೋಡಬೇಕು. ಈಗಿನ ಬೆಳವಣಿಗೆ ಮಧ್ಯೆ ಆಗುತ್ತಾ ಅಂತ ಹೇಳಿ ಅದನ್ನೇ ನೋಡಬೇಕು. ಯಾವುದು ಯಾವ ರೀತಿ ಬೆಳವಣಿಗೆಗಳಾಗುತ್ತೆ ಅನ್ನೋದು. ತುಮಕೂರಿಗೆ ಮತ್ತೊಂದು ದೇವಸ್ಥಾನ ಕೊಡಬೇಕು ಅನ್ನುವಂಥದ್ದು ಹೋಗಿರ್ತಕ್ಕಂಥದ್ದು ಕೊಡಬೇಕು ಅಂತ ನಾನು ಹೇಳಿದ್ದೇನೆ. ಯಾಕೆಂದ್ರೆ ನಮ್ಮ ಜಿಲ್ಲೆ ದೊಡ್ಡ ಜಿಲ್ಲೆ. ಮೊದಲು 13 ಕ್ಷೇತ್ರ ಇತ್ತು, ಈಗ 11 ಕ್ಷೇತ್ರ ಇದೆ. ಹಾಗಾಗಿ ದೊಡ್ಡ ಜಿಲ್ಲೆ, ಮತ್ತೊಂದು ಸಚಿವ ಸ್ಥಾನ ಕೊಡಿ ಅಂತೇಳಿ ನಾನು ಕೂಡ ಹೇಳಿದ್ದೇನೆ. ಎಸ್, ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತರಣೆಯ ಸಂದರ್ಭದಲ್ಲಿ ಒಂದು ಹೊಸ ಮಾನದಂಡವನ್ನ, ಹೊಸ ಮಾದರಿಯನ್ನ ರಾಹುಲ್ ಪ್ರಯೋಗಿಸೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳೇನು ಲಭ್ಯ ಆಗ್ತಾ ಇದೆ. ಏನ ಮಾನದಂಡ, ಏನು ಸೂಚನೆಗಳು ಸಿಗ್ತಾ ಇದೆ? ಸಿಎಂ ಕೂಡ ಓಕೆ ಅಂದಿದ್ದಾರೆ ಅಂತಂದ್ರೆ ಆ ಮಾನದಂಡಗಳಲ್ಲಿ ಪ್ರಮುಖವಾದಂತಹ ಅಂಶಗಳಿಗೇನು ಪತ್ತೆಯಾಗ್ತಿದೆಯಾ ಹೇಗೆ ಅಂತ? ಪ್ರತಿಮಾ, ಸಾಮಾನ್ಯವಾಗಿ ಸಂಪುಟ ವಿಸ್ತರಣೆ ಅಂತಂದರೆ ರಾಜ್ಯ ನಾಯಕರಿಗೆ ಒಂದು ಪೂರ್ಣ ಪ್ರಮಾಣದ ಅಧಿಕಾರವನ್ನು ಕೊಡಲಾಗ್ತಾ ಇತ್ತು. ಈ ಹಿಂದೆಯೂ ಕೂಡ ಮುಖ್ಯಮಂತ್ರಿ ಯಾರಾಗಿರ್ತಾರೆ ಅವರು ಒಂದಷ್ಟು ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡು ಹೋಗಿ ಯಾವ ಕಾರಣಕ್ಕೋಸ್ಕರ ಕ್ಯಾಬಿನೆಟ್ಗೆ ಯಾರನ್ನ ಎಂಟ್ರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ಗೆ ಸ್ಥೂಲವಾಗಿ ವಿಸ್ತರಣೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆ ಒಂದು ಸ್ಥೂಲವಾಗಿ ಚರ್ಚೆಗಳು ನಡೀತಾ ಇತ್ತು. ಆದರೆ ಈಗ ಅದನ್ನು ಹೊರತುಪಡಿಸಿ ರಾಹುಲ್ ಗಾಂಧಿ ಅವರು ಒಂದಷ್ಟು ಪ್ರಯೋಗದ ಬಗ್ಗೆ ಮಾತನಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಗಮನಕ್ಕೂ ಕೂಡ ಈ ವಿಷಯವನ್ನು ತಂದಿದ್ದಾರೆ. ಬೇರೆ ಬೇರೆ ಖಾಸಗಿ ಏಜೆನ್ಸಿಗಳ ಸರ್ವೆ ಮತ್ತು ಅವರ ಸಲಹೆ, ರಾಜಕೀಯ ವಿಶ್ಲೇಷಕರ ಸಲಹೆಗಳನ್ನ ಆಧರಿಸಿ ಒಂದಷ್ಟು ಹೊಸತನವನ್ನ ತರಬೇಕು ಕ್ಯಾಬಿನೆಟ್ನಲ್ಲಿ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಇರಾದೆ. ಇದೇ ಕಾರಣಕ್ಕೋಸ್ಕರ ಅವರು ನೇಮ್ ಬೈ ನೇಮ್ ಎಲ್ಲವನ್ನೂ ಕೂಡ ತಾವೇ ಸಿದ್ಧಪಡಿಸಿಕೊಂಡಿದ್ದಾರೆ. ಅದರ ಆಧಾರದ ಮೇಲೆ ರಾಜ್ಯ ನಾಯಕರಿಗೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಸೇರಿದಂತೆ ಉಳಿದ ಎಲ್ಲ ರಾಜ್ಯ ನಾಯಕರಿಗೂ ಕೂಡ ಒಂದು ಫಾರ್ಮ್ಯಾಟ್ ಅನ್ನು ಕೊಟ್ಟಿದ್ದಾರೆ. ಆ ಫಾರ್ಮ್ಯಾಟ್ಗೆ ಸೂಕ್ತ ಆಗುವಂತಹ ಹೆಸರುಗಳು ನನಗೆ ಬೇಕು ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಅಭಿಪ್ರಾಯ. ಇದೇ ಕಾರಣಕ್ಕೋಸ್ಕರ ಇದೀಗ ವಿಳಂಬ ಆಗ್ತಾ ಇರುವಂತಹ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ದಿನದಿಂದ ದಿನಕ್ಕೆ ಮುಂದೆ ಹೋಗ್ತಾ ಇದೆ. ರಾಜ್ಯ ನಾಯಕರಿಗೆ ಸಂಪೂರ್ಣವಂತ ಅವಕಾಶವನ್ನು ಕೊಟ್ಟಿದ್ದೆ. ಆದರೆ ರಾಹುಲ್ ಗಾಂಧಿ ಅವರು ಈ ಒಂದು ಕ್ಯಾಬಿನೆಟ್ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ನ ಕೊಡೋದು ಕೇವಲ 10 ರಿಂದ 15 ನಿಮಿಷದ ಕೆಲಸ. ಆದರೆ ಈ ನೇಮ್ ಬೈ ನೇಮ್ ಎಲ್ಲರನ್ನ ಕೂಲಂಕುಷವಾಗಿ ಯಾರನ್ನ ಸೇರ್ಪಡೆ ಮಾಡ್ಕೋಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ಒಂದು ಅಭಿಪ್ರಾಯ ಇರೋದ್ರಿಂದಾಗಿ, ಅವರ ಜೊತೆಯೂ ಕೂಡ ಒಂದು ಪಟ್ಟಿ ಇರೋದ್ರಿಂದಾಗಿ ಎಲ್ಲವನ್ನೂ ಕೂಡ ಸಮಗ್ರವಾಗಿ ಚರ್ಚೆ ಮಾಡಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಇದೇ ಕಾರಣಕ್ಕೋಸ್ಕರ ಕ್ಯಾಬಿನೆಟ್ ವಿಸ್ತರಣೆ ಅನ್ನುವಂಥದ್ದು ಒಂದು ಬಹುದೊಡ್ಡ ಕೆಲಸವಾಗಿ, ಅದೊಂದು ಕಸರತ್ತಾಗಿ ಮಾರ್ಪಾಟಾದಂತೆ ಕಾಣಿಸ್ತಾ ಇದೆ. ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸೇರಿದಂತೆ ಎಲ್ಲರೂ ವಾಪಸ್ ಬಂದು ಬಹುತೇಕ ಸೋಮವಾರ ಮತ್ತೆ ದೆಹಲಿಗೆ ತೆರಳುವಂತಹ ಸಾಧ್ಯತೆಗಳಿದ್ದಾವೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ತಮಗೆ ಅಭಿಪ್ರಾಯಕ್ಕೆ ಸೂಕ್ತವಾದಂತಹ ಹೆಸರುಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ಅವತ್ತು ಒಪ್ಪಿಗೆಯನ್ನು ಸೂಚಿಸುವಂತ ಸಾಧ್ಯತೆಗಳಿದ್ದಾವೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ.